ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು BBK12 ಚಾನಲ್ಗೆ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಬಿಗ್ ಬಾಸ್ ಸೀಸನ್ 12ರ ಮೊದಲ ಕ್ಯಾಪ್ಟನ್ ಯಾರು ಮತ್ತು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಯಾರು ಹೋಗಿದ್ದಾರೆ ಮತ್ತು ಈ ಟಾಸ್ಕ್ ನಲ್ಲಿ ಅತಿ ಹೆಚ್ಚು ಪಾಯಿಂಟ್, 3 ತಂಡದಲ್ಲಿ ಅತಿ ಹೆಚ್ಚು ಪಾಯಿಂಟ್ ಪಡೆದ ತಂಡ ಯಾವುದು ಎಂದು ಈ ವಿಡಿಯೋದಲ್ಲಿ ನೋಡೋಣ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಮತ್ತು ಬಿಗ್ ಬಾಸ್ ಲೈವ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ನಾವು ಮೊದಲಿಗೆ ಕ್ಯಾಪ್ಟನ್ಸಿ ಟಾಸ್ಕ್ ಯಾರು ಆಡಿದ್ದಾರೆ ಎಂದು ನೋಡೋದಾದರೆ, ವೈಲ್ಡ್ ಕಾರ್ಡ್ ಎಂಟ್ರಿಗಳಾದ ಸೂರಜ್, ರಾಘವೇಂದ್ರ ಮತ್ತು ರಿಷಿ ಗೌಡ ಅವರಿಗೆ ಬಿಗ್ ಬಾಸ್ ಒಂದು ಪವರ್ ಕೊಡುತ್ತಾರೆ. ಅದೇನೆಂದರೆ, ನೀವು ಆಡಿದರೆ ನಿಮ್ಮ ಟೀಮ್ ಆಡುವುದಿಲ್ಲ, ನಿಮ್ಮ ಟೀಮ್ ಆಡಿದರೆ ನೀವು ಆಡುವ ಹಾಗಿಲ್ಲ ಎಂದು ಒಂದು ಪವರ್ ಕೊಡುತ್ತಾರೆ. ಆಗ ರಿಷಿ ಗೌಡ ಮತ್ತು ರಾಘವೇಂದ್ರ ಇಬ್ಬರು ಆ ಪವರ್ ಅನ್ನು ತಮ್ಮ ಸ್ವಾರ್ಥಕ್ಕಾಗಿ ಬೆಳೆಸಿಕೊಳ್ಳುತ್ತಾರೆ. ಇನ್ನು ಸೂರಜ್ ಸಿಂಗ್ ಅವರು ತಾವು ಆಡೋದಿಲ್ಲ, ತಮ್ಮ ಟೀಮ್ ಆಡುತ್ತೆ ಎಂದು ಹೇಳುತ್ತಾರೆ. ಈಗ ಮುಂದೆ ನಾವು ಈ 3 ಟೀಮ್ಗಳಲ್ಲಿ ಅತಿ ಹೆಚ್ಚು ಪಾಯಿಂಟ್ ಪಡೆದ ತಂಡ ಯಾವುದು ಎಂದು ನೋಡೋದಾದರೆ, ತಿಮಿಂಗಲ ಅಂದ್ರೆ ಸ್ಪಂದನ, ಮಲ್ಲಮ್ಮ, ರಘು, ಜಾನ್ವಿ, ಧನುಷ್. ಈ ಟೀಮಿನ ನಾಯಕ ಆದ ರಘು ಅವರ ಟೀಮ್ ಅತಿ ಹೆಚ್ಚು ಪಾಯಿಂಟ್ ತೆಗೆದುಕೊಂಡು ಕ್ಯಾಪ್ಟನ್ಸಿ ಟಾಸ್ಕ್ ಆಡುತ್ತದೆ. ವೀಕ್ಷಕರೇ, ಹುಲಿ ಮತ್ತು ತಿಮಿಂಗಲ ತಂಡಗಳ ನಡುವಿನ ಪಾಯಿಂಟ್ಗಳ ಅಂತರ ಕೇವಲ 10 ಇರುತ್ತದೆ. ಅಂದರೆ ಹುಲಿ ತಂಡ ಅಂದ್ರೆ ಸೂರಜ್ ಅವರು ಕ್ಯಾಪ್ಟನ್ ಇರುತ್ತಾರೆ. ಇವರು ಮತ್ತು ತಿಮಿಂಗಲ ಅಂದ್ರೆ ರಘು ಅವರು ಕ್ಯಾಪ್ಟನ್ ಇರುತ್ತಾರೆ. ಇವರ ನಡುವಿನ ಪಾಯಿಂಟ್ಸ್ ಗಳ ಅಂತರ 10 ಪಾಯಿಂಟ್ ಆಗಿರುತ್ತದೆ. ಹಾಗಾಗಿ ತಿಮಿಂಗಲ ತಂಡವು ಕ್ಯಾಪ್ಟನ್ಸಿ ಟಾಸ್ಕ್ ಆಡುತ್ತದೆ. ಇದರ ಜೊತೆಗೆ ರಿಷಿ ಗೌಡ ಕೂಡ ಕ್ಯಾಪ್ಟನ್ಸಿ ಟಾಸ್ಕ್ ಆಡುತ್ತಾರೆ. ವೀಕ್ಷಕರೇ, ಕ್ಯಾಪ್ಟನ್ಸಿ ಟಾಸ್ಕ್ ಆಡುವ ಸದಸ್ಯರುಗಳೆಂದರೆ ತಿಮಿಂಗಲನ ಎಲ್ಲಾ ಸದಸ್ಯರು, ಅಂದರೆ ಸ್ಪಂದನ, ಮಲ್ಲಮ್ಮ, ರಘು, ಜಾನ್ವಿ, ಧನುಷ್ ಮತ್ತು ಪವರ್ ಯೂಸ್ ಮಾಡಿಕೊಂಡು ರಾಶಿಗೌಡ ಕೂಡ ಈ ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನು ಆಡುತ್ತಾರೆ. ವೀಕ್ಷಕರೇ, ನಾವು ಮೊದಲಿಗೆ ಹೇಳಿದ್ದೇವೆ ಕ್ಯಾಪ್ಟನ್ ಯಾರು ಆಗಿದ್ದಾರೆ ಎಂದು ಹೇಳುತ್ತೇವೆ ಎಂದು. ಈಗ ನಾವು ಬಿಗ್ ಬಾಸ್ ಸೀಸನ್ 12ರ ಮೊದಲ ಕ್ಯಾಪ್ಟನ್ ಆಗಿ ರಘು ಅವರು ಆಯ್ಕೆಯಾಗಿದ್ದಾರೆ. ವೀಕ್ಷಕರೇ, ತಿಮಿಂಗಲ ತಂಡದ 5 ಸದಸ್ಯರು ಮತ್ತು ರಾಶಿಗೌಡ ಅವರು ಈ 6 ಜನ ಸದಸ್ಯರು ಸೇರಿ ಫೈನಲ್ ಕ್ಯಾಪ್ಟನ್ಸಿ ಟಾಸ್ಕ್ ಆಡುತ್ತಾರೆ. ಈ ಟಾಸ್ಕ್ ನಲ್ಲಿ ರಘು ಅವರು ಗೆದ್ದು ಬಿಗ್ ಬಾಸ್ ಸೀಸನ್ 12ರ ಮೊದಲ ಕ್ಯಾಪ್ಟನ್ ಆಗುತ್ತೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಅಪ್ಡೇಟ್. ಬಿಗ್ ಬಾಸ್ ಲೈವ್ ಅಪ್ಡೇಟ್ ಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಮತ್ತು ನಿಮಗೆ ಯಾವ ತಂಡ ಗೆದ್ದರೆ ಖುಷಿ ಆಗುತ್ತೆ ಎಂದು ಕಮೆಂಟ್ ಮಾಡಿ. ಧನ್ಯವಾದಗಳು.